ಈಗ ರಿಸೆಪ್ಷನ್ ಇಟ್ಕೊಂಡು ಈಗ ಮೂಗು ಚುಚ್ಚಿಸ್ತಾಳಂತೆ ನೋಡಿ. ಈ ವಿಡಿಯೋ ಕೊನೆವರೆಗೂ ನೋಡಿ ಏನಾಗುತ್ತೆ ಅಂತ ಹೇಳ್ತೀನಿ. ಈಗ ನಾವೆಲ್ಲ ಹೋಗ್ತಿದ್ದೀವಿ ಅಂತಂದ್ರೆ ಮಾವಿನ ಹಣ್ಣಿಗೆ ಫೇಮಸ್ ಆದ ಶ್ರೀನಿವಾಸಪುರ ಹೋಗ್ತಿದ್ದೀವಿ. ಅವಳು ಮದುವೆಗೆ ತಗೊಂಡಿರೋ ಸ್ಯಾರಿನ ಹಾಕಿದ್ರೆ ಆ ಟೈಮ್ ನಾನು ಕೊಟ್ಟಿಲ್ಲ. ಬೇಗ ಹೋಗೋಣ ಅಂತಂದ್ರೆ ಸಿಟಿಯಲ್ಲೇ ನಮ್ಗೆ 1 hour ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ವಿ. ಹೊಸಕೋಟೆ ರೀಚ್ ಆದ್ವಿ. ಮಳೆ ಲೈಟಾಗಿ ಬರ್ತಿತ್ತು. ಸೊ ಮಳೆ ಜೋರಾಗಿ ಬರುತ್ತೇನೋ ಅಂದ್ಬಿಟ್ಟು ನಮ್ಮ ಹಸ್ಬೆಂಡು ಹೋಗಿ ಪಾನಿಪುರಿ ತಿನ್ನೋಣವಾ ಅಂತಂದ್ರು. ಇಲ್ಲ ಲೈಟಾಗಿ ಬರ್ತಿರೋದಲ್ವಾ ಹೋಗ್ಬಿಡೋಣ, ಬೇಗ ಹೋಗ್ಬೋದು ಅಂತ ನಾನು. ಆಮೇಲೆ ಸ್ವಲ್ಪ ಮುಂದೆ ಹೋದ್ಮೇಲೆ ಬಂತು ಮಳೆ ಫುಲ್ಲು ಜೋರು. ಸೊ ಇವಾಗ ಮಳೆ ನಿಂತು ಎಲ್ಲರೂ ಹೋಗ್ತಿದ್ದಾರೆ, ಹೋಗೋಣ ನಾವು. ಸೊ ಇಲ್ಲಿ ನೋಡಿ ಎಷ್ಟು ಜೋರಾಗಿ ಬಂದಿದೆ ಮಳೆ, ಎಷ್ಟು ನೀರು ಅಂತ. ಸೊ ಇಲ್ಲಿ ಮಳೆನೇ ಇಲ್ಲ. ಆಮೇಲೆ ಇಲ್ಲೂ ಕೇಳ್ತಿದ್ದಾರೆ ಇಲ್ಲಿ ಮಳೆನೇ ಇಲ್ವಲ್ಲ ಅಂತ. ಆಮೇಲೆ ಇನ್ನು ಮುಂದೆ ಹೋದ್ಮೇಲೆ ಮತ್ತೆ ಜೋರು ಮಳೆ. ಯಪ್ಪ ಇವತ್ತು ಬರೀ ಮಳೆಯಲ್ಲಿ ನಮ್ಮ ಹಸ್ಬೆಂಡ್ಗಾದರೆ ಬಾ ವಾಪಸ್ ಹೋಗೋಣ, ಇನ್ನಾಗಲ್ಲ ಅಂತಂದರು. ಇನ್ನು ಸ್ವಲ್ಪ ನೋಡೋಣ ಅಂತಂದ್ಬಿಟ್ಟು ಮತ್ತೆ ಇಲ್ಲಿ ಲೈಟ್ ಸ್ಟಾಪ್ ಆಯಿತಾ, ಮತ್ತೆ ಹೋದ್ವಿ. ಮತ್ತೆ ಇಲ್ಲೂ ಕೂಡ ಮಳೆ. ಅಯ್ಯೋ, ಮಳೆ ಹೋಗೋದು ಬರೋದು ಹಿಂಗಾಗ್ತಿದೆ ಅಂತ. ಸರಿ ಅಂತ ಶಾಪ್ ಹತ್ರ ಕಳ್ಳೆ ಬೀಜ ತಗೊಂಡ್ವಿ. ಮಳೆ ರಂಪಾಟ ನೋಡಿ ಹೆಂಗಿದೆ ಅಂತ. ಮದ್ವೆಗೆ ಹೋಗಲ್ಲ ಇವತ್ತು ಅನ್ಕೊಂಡೆ, ಆಮೇಲೆ ಈ ಕಡೆ ಮಳೆನೇ ಇಲ್ಲ. ಈ ಕಡೆ ಮಳೆಯಲ್ಲಿ ನೆನ್ಕೊಂಡ್ ಬಂದೆ ಅಂತ ಹೇಳಿದ್ರೆ ಮಳೆ ಬಂತ, ಎಲ್ಲಿ ಏನು ಅಂತ ಕೇಳ್ತಿದ್ದಾರೆ. ನಾನು ನಮ್ಮ ಅಚ್ಚಿಗೆ ಹೇಳಿದ್ದೆ ರಿಸೆಪ್ಷನ್ ಮತ್ತೆ ಮಾರ್ನಿಂಗು ಇರ್ತೀನಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಇರೋಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಹಸ್ಬೆಂಡ್ ಅವರು ಫ್ರೆಂಡ್ ಮ್ಯಾರೇಜು ಇವತ್ತೇ ಅಂತೆ, ಅದಕ್ಕೆ ಹೋಗ್ತಿದ್ದೀವಿ. ಇಲ್ವಾ ನೀನು? ಇದು ನೋಸ್ ಪಿನ್ನು ಅನ್ಬಾಕ್ಸಿಂಗ್ ಮಾಡ್ತಿದ್ದಾಳೆ. ಈಗ ಮೂಗ್ ಚುಚ್ಚಲ್ಲ, ಜಸ್ಟ್ ಅದು ಹಂಗೆ ಲಾಕ್ ಆಗೋ ಥರ ಬಂದಿದೆ ಅಲ್ವಾ ನೋಸ್ ಪಿನ್ನು, ಅದನ್ನ ಹಾಕ್ಕೊಂತಿರೋದಷ್ಟೇ. ಗೈಸ್ ಮೇಕಪ್ ಹೇಗಿದೆ ಅಂತ ಹೇಳಿ ಮರಿದೆ ಹೇಳಿ, ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಅಲ್ವಾ. ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಮೆನ್ಷನ್ ಮಾಡ್ತೀನಿ, ನಿಮ್ಗೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಆಗಿ. ಕೋಲಾರ ಮತ್ತು ಶ್ರೀನಿವಾಸಪುರ ಕಡೆ ಮಾತ್ರ. ನಮ್ಮ ಅರ್ಚುನೂ ಬೇರೆಯವರು ಫ್ರೆಂಡ್ ಮ್ಯಾರೇಜಲ್ಲಿ ನೋಡಿ ಮತ್ತೆ ಇವ್ರನ್ನ ರಿಕ್ವೆಸ್ಟ್ ಮಾಡಿರೋದು, ಇವರೇ ಬೇಕು ಅಂತ ಮೇಕಪ್ಗೆ. ಮೇಕಪ್ ಅಂದರೆ ಹಾಕಿದ್ದಾರೆ ಅಂತಲೇ ಗೊತ್ತಾಗಲ್ಲ, ಯಾಕಂದರೆ ಅಷ್ಟು ಕ್ಲೀನಾಗಿ ಆ ಫೇಸು ಸ್ಯಾರಿಗೆ ಲುಕ್ ಅಷ್ಟೇ ಚೆನ್ನಾಗಿದೆ. ಅಷ್ಟು ಮೇಕಪ್ ಓವರ್ ಮೇಕಪ್ ಅಂತಲೂ ಗೊತ್ತಾಗ್ತಿಲ್ಲ. ಸೊ ನಾನು ಫುಲ್ ವಿಡಿಯೋ ಮಾಡೋಣ ಅಂದ್ಕೊಂಡೆ ರಿಸೆಪ್ಷನ್ದು ಮತ್ತು ಮಾರ್ನಿಂಗ್ ಮುಹೂರ್ತದ್ದು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಹೋಗ್ತಾ ಇದ್ದೀನಿ, ಯಾಕಂದರೆ ಇರೋಕ್ಕಾಗಲ್ಲ. ಸ್ವಲ್ಪ ಇನ್ನೊಬ್ರದ್ದು ಮದುವೆ ಅಟೆಂಡ್ ಆಗೋಕ್ಕೋಸ್ಕರ, ಅದಕ್ಕೆ ಬೇಜಾರಾಗ್ತಿದ್ದಾಳೆ. ಇರು ಅಂತ ಹೇಳ್ತಿದ್ದಾಳೆ. ಬೇಗ ರೆಡಿ ಆಗಿದ್ದಾಳೆ, 4:30 ಅಷ್ಟರಲ್ಲೇ ರೆಡಿ ಮಾಡಿದ್ದಾರೆ. ಸೊ ಇನ್ನು ಈಗ ಫುಲ್ ಫೋಟೋಶೂಟೇ. ಸೊ ನನ್ನ ವೀಡಿಯೋಸ್ ಹೇಗಿದೆ ಅಂತ ಹೇಳಿ. ಸೊ ನಾನು ವೀಡಿಯೋ ಮಾಡ್ತಿದ್ದೀನಿ ಅಲ್ವಾ, ಹೇಗೆ ಕ್ಯಾಪ್ಚರ್ ಮಾಡಿದ್ದೀನಿ. ಲುಕ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ. ನಾನು ಫೀಲ್ ಆಗ್ತಿದ್ದೀನಿ ನನ್ನ ಮದುವೆಯಲ್ಲಿ ಇಂಥ ಲುಕ್ ಬಂದಿಲ್ವಲ್ಲ ಅಂತ. ಇವರೇ ಮೇಕಪ್ ಎಲ್ಲ ಮಾಡಿರೋದು. ಇವ್ರದ್ದೇನಾದರೂ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತಂದರೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಅಂತ ಹಾಕಿ ಅವ್ರನ್ನ ಕೇಳಿಬಿಟ್ಟು ನಾನು ಪಕ್ಕ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡ್ತೀನಿ. ಸೇಮ್ ಎಲ್ಲರೂ ಅಷ್ಟೇ ಅಲ್ವಾ, ಮೇಕಪ್ ಮಾಡಿದ್ಮೇಲೆ ಕಂಪ್ಲೀಟಾಗಿ ಲುಕ್ ಒಂದ್ಸತಿ ಅವ್ರು ವೀಡಿಯೋ ಮಾಡ್ಕೊತಾರೆ. ಅವರು ವೀಡಿಯೋ ಮಾಡಿಕೊಂಡು ಮೇಕಪ್ ಹೇಗಿದೆ ಅಂತ ಅವರು ಕೇಳ್ತಾರೆ. ಸೊ ಅದೇ ಈಗ ಮಾಡ್ತಿರೋದು. ಅವ್ರ ಫೋನಲ್ಲಿ ವೀಡಿಯೋ ಮಾಡ್ಕೊತಿದ್ದಾರೆ. ಸೊ ನಾನು ಜಾಸ್ತಿ ಹೊತ್ತು ಇರಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ 1/2 hour ನಾನು ಇಲ್ಲಿರೋದು ಅಂದ್ಬಿಟ್ಟು 1/2 hour ಅವಳಿಗೊಂದು ಒಳ್ಳೆ ವೀಡಿಯೋ ಮಾಡಿ ಸೆಂಡ್ ಮಾಡೋಣ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ವಿಡಿಯೋ ಹಾಕ್ತೀನಿ, ಸ್ಟೇ ಟ್ಯೂನ್. ನನಗಂತೂ 2 ಕಣ್ಣು ಸಾಕಾಗ್ತಿಲ್ಲ ನೋಡೋಕ್ಕೆ, ಅಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಮತ್ತು ಅಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಟೈಮು ನಾನು ಇದೇ ಥರ ಒಂದು ಲುಕ್ ಮಾಡಿಸ್ಕೊಳ್ಳೋಣ ಅಂತ ನಾನು ಇದ್ದೀನಿ. ಸೊ ಅದೇ ಥರ ನಿಮಗೂ ಅನಿಸುತ್ತೆ. ನಿಮಗೆ ಗೊತ್ತಿಲ್ಲ, ನೀವು ಬೇಕಂದರೆ ನಂದು ವಿಡಿಯೋ ಒಂದು ಹಾಕಿದ್ದೀನಿ ನೋಡಿ, ಮ್ಯಾರೇಜ್ ಇದೆ ಅಂತ ಚಿಕ್ಕಪೇಟೆ ಶಾಪಿಂಗ್ದು. ಸೊ ಅದರಲ್ಲಿ ನಮ್ಮದು ನ್ಯಾಚುರಲ್ ಲುಕ್ಕು ಮತ್ತು ಇಲ್ಲಿ ರೆಡಿಯಾಗಿರೋ ಲುಕ್ ನೋಡಿ ಹೇಗಿದೆ ಮತ್ತು ಎಷ್ಟು ಚೆನ್ನಾಗಿ ರೆಡಿ ಮಾಡಿಸಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದಕ್ಕೆಲ್ಲ ನಾನು ಸಾಂಗ್ ಹಾಕಿದ್ರೆ ನನಗೆ ಯೂಟ್ಯೂಬಲ್ಲಿ ಕಾಪಿರೈಟ್ ಬರುತ್ತೆ ಅಂದ್ಬಿಟ್ಟು ನಾನು ಜಸ್ಟ್ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಮತ್ತು ನ್ಯಾಚುರಲಾಗಿ. ಹಂಗೆ ಗೈಸ್ ನೀವು ಅನ್ಕೋಬೋದು ಇಷ್ಟು ಮೇಕಪ್ ಮಾಡೋಕ್ಕೆ ತುಂಬ 25,000 20,000 ಎಲ್ಲನೂ. ಸೊ ಬಿಲೋ 20,000 ನೋಡಿ ನಿಮಗೆ ಒಳ್ಳೆ ಲುಕ್ಕು ಒಳ್ಳೆ ಮೇಕಪ್ ಸಿಗ್ತಾರೆ. ಸೊ ಇಂಥ ಚಾನ್ಸ್ನ ಒಂದೇ ಸತಿ ಮ್ಯಾರೇಜ್ ಆಗೋದು ಮತ್ತು ಬೇರೆ ಫೋಟೋಶೂಟ್ಗೆಲ್ಲನೂ ಇಂಥವ್ರನ್ನೇ ರೆಫರ್ ಮಾಡ್ಕೊಳ್ಳಿ, ಬೇರೆಯವ್ರ ಹತ್ರ ಕೇಳ್ತಿದ್ದಾಳೆ ಹೋಗ್ಬೇಡ ಅಂತ. ಬಟ್ ಏನು ಮಾಡೋದು, ಹೋಗಲೇಬೇಕು. ಈಗ ಔಟ್ಡೋರ್ ಶೂಟಿಂಗ್ ಹೋಗ್ತಿರೋದು. ಇವಾಗ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತಂದರೆ ಇನ್ನು ಮುಹೂರ್ತಕ್ಕೆ ಇನ್ನೆಷ್ಟು ಚೆನ್ನಾಗಿ ರೆಡಿ ಮಾಡಿರಲ್ಲ, ಜಡೆ ಎಲ್ಲನೂ. ಪೋಸ್ ಕೂಡ ಹಂಗೆ ಫ್ಲವರ್ ಇಟ್ಕೊಳ್ಳೋದು.
ಸೊ ನಾನು ಅವಳಿಗೆ ಪ್ರಾಮಿಸ್ ಮಾಡಿದ್ದೆ ಕೆಲವೊಂದು ವೀಡಿಯೋಸ್ ನಾನು ನಿನಗೆ ಮಾಡಿ ಒಳ್ಳೆ ಸಾಂಗ್ ಹಾಕಿ ಕೊಡ್ತೀನಿ ಅಂತ. ಸೊ ನಾನು ವೀಡಿಯೋ ಮಾಡ್ತಿದ್ದೀನಿ, ಬಟ್ ಫೋಟೋಗ್ರಾಫರು ಹುಡುಗನ ಮಾತ್ರ ತಗೊಳ್ಳೋಕ್ಕೆ ಆಚೆ ಹೋಗಿದ್ದಾರೆ ಔಟ್ಡೋರ್ ಶೂಟಿಂಗ್ಗೆ. ಸೊ ಇನ್ನು ಅವರು ಹುಡುಗಿನ ಕರೀತಿಲ್ಲ, ಸೊ ಅದಕ್ಕೆ ಆ ಟೈಮ್ನ ನಾವು ಯೂಸ್ ಮಾಡ್ಕೊತಿದ್ದೀವಿ. ಲೈಟ್ ಸ್ಮೈಲ್ ಜಾಸ್ತಿ ಬೇಡ. ಫ್ಲವರ್ ಇಡ್ತಾ ಇರು, ಪೋಸ್ ಕೊಡಬೇಡ. ಭಕ್ತಿಯಿಂದ ಇಡು, ಸ್ವಲ್ಪ ಒಂದೇ ಇಟ್ಬಿಟ್ಟು ಒಂದೊಂದೇ ಹಂಗೆ ಇಡ್ತಾ ಇರು ಸುಮ್ಮನೆ. ಈಗ ಹುಡುಗ ಫೋಟೋಸ್ ಆಲ್ರೆಡಿ ಅವರೆಲ್ಲ ತೆಗ್ದಿದ್ದಾರೆ. ಈಗ ಹುಡುಗಿ ಫೋಟೋಸ್ ತೆಗಿಯಕ್ಕೆ ಕರೀತಿದ್ದಾರೆ. ಈಗ ಹೋಗ್ತಿದ್ದಾಳೆ. ಇದೇ ನನ್ನ ಲಾಸ್ಟ್ ವಿಡಿಯೋ. ಸೊ ಇದನ್ನ ತಗೊಂಡು ನಾನು ಟಾಟಾ ಬಾಯ್ ಬಾಯ್ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ನಿಮಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಂಕ್ಷನ್ ಆಗೋಕ್ಕಿಂತ ಮುಂಚೆ ಹೋಗ್ತಾ ಇದ್ದೀನಿ. ಸೊ ಚೆನ್ನಾಗಿದೆ ವೈಬು ಮತ್ತು ವಿಲೇಜು ತುಂಬ ಚೆನ್ನಾಗಿದೆ. ಮದುವೆನೂ